ಒಂದೇ ತಿಷ್ಟಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾನು ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿದ್ದೀನಿ. ನಾನು ಇವತ್ತು ಒಬ್ಬ ವಿಶೇಷವಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ರಾಜಕೀಯ ನಾಯಕ ಮತ್ತು ಪೊಲೀಸ್ ಆಫೀಸರನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೂ ಇಸ್ ನನ್ ಅದರ್ ದ್ಯಾನ್ ಭಾಸ್ಕರ್ ರಾವ್. ಭಾಸ್ಕರ್ ರಾವ್ ಅಂತ ಹೇಳಿದರೆ ದ ಮ್ಯಾನ್ ಆಫ್ ಸಿನ್ಸಿಯಾರಿಟಿ. ಹೀಗೆ ಅವ್ರ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದರೆ ಈ ಒಂದು ಸಣ್ಣ ವಿಡಿಯೋ ನನಗೆ ಸಾಕಾಗಲ್ಲ. ಬನ್ನಿ, ನಾನು ನೇರವಾಗಿ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಭಾಸ್ಕರ್ ರಾವ್ಜಿ ನಮಸ್ಕಾರ. ಒಂದೇ ತಿಷ್ಟಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾನು ನಿಮಗೆ ಇಂತಿಷ್ಟು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಕೇಳೋದಕ್ಕೆ ಬಂದಿದ್ದೀನಿ. ಏಪ್ರಿಲ್ 22ನೇ ತಾರೀಕು ಇಡೀ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ಜಮ್ಮು ಕಾಶ್ಮೀರ, ಇನ್ನೂ ವಿಶೇಷವಾಗಿ ನಾವು ಮಾತನಾಡಬೇಕು ಅಂತ ಹೇಳಿದ್ರೆ ಅನಂತನಾಗ್ ಜಿಲ್ಲೆಯ ಇತಿಹಾಸದಲ್ಲಿ ಬರ್ಬರವಾಗಿರ್ತಕ್ಕಂತಹ 26 ಜನರ ಭಾರತೀಯರ ಹತ್ಯೆ ಆಯಿತು. ಈ ವಿಚಾರದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ, ತಾವು ಏಪ್ರಿಲ್ 22ನೇ ತಾರೀಕು ಆಗಿರ್ತಕ್ಕಂಥ ಅಮಾನವೀಯ ಈ ಪಾಪಿ ಪಾಕಿಸ್ತಾನದ ರಕ್ಕಸರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಕಳೆದ ಕೆಲವು ವರ್ಷಗಳಲ್ಲಿ ಪಾಕಿಸ್ತಾನ್ ಉಗ್ರರ ಏನು ಪ್ರಹಾರ ಇತ್ಯಾದಿಗಳಿತ್ತಲ್ಲ, ಅದು ತುಂಬ ಕಮ್ಮಿಯಾಗಿತ್ತು. ಯಾಕಂದರೆ ದೇಶದಲ್ಲಿ ಭಾರತೀಯ ಸೇನೆ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ತುಂಬ ಜಾಗೃತವಾಗಿ ಇರೋದ್ರಿಂದ, ಮತ್ತು ಅದಲ್ಲದೆ ಸಾಂವಿಧಾನಿಕವಾಗಿ ಕೆಲವು ಬದಲಾವಣೆಗಳನ್ನು ತಂದು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಒಂದು ಆರ್ಥಿಕವಾಗಿ ಚೆನ್ನಾಗಿ ಬೆಳೆಯೋ ವಾತಾವರಣ ಕೂಡ ಅಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶುರು ಮಾಡಿದ್ರು. ಏನು ಆತಂಕವಾದ ಇತ್ತಲ್ಲ, ಕಲ್ಲು ತೂರಾಟ ಮತ್ತು ಸೇನೆ ಮೇಲೆ ಹಲ್ಲೆ ಮಾಡುವಂಥದ್ದು, ಅದೆಲ್ಲ ನಿಂತು ಹೋಗಿ ಪ್ರವಾಸೋದ್ಯಮಿ ತುಂಬ ಚೆನ್ನಾಗಿ ಟೂರಿಸಮ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬಂತು, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಅಲ್ಲಿ ಬಂತು. ಇದರಿಂದ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಚೆನ್ನಾಗಾಯಿತು. ಈ ಕಾನ್ಫಿಡೆನ್ಸ್ ಬರುವಾಗ ನಾವು ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ವಿ ದಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಭಾಳ ಬೇಗ ಒಳ್ಳೆಯ ದಿನಗಳು ಬರುತ್ತೆ ಅಂತ. ಅದಲ್ಲದೆ ಸುರಂಗ ಮಾರ್ಗವಾಗಿ ರೈಲು ಸಂಪರ್ಕ ಕೂಡ ಜಮ್ಮು ಮತ್ತು ಶ್ರೀನಗರ್ ಮಧ್ಯದಲ್ಲಿ ಸಾಧ್ಯವಾದಷ್ಟು ಬೇಗ ಕಲ್ಪಿಸ್ಕೊಳ್ಳೋದು ಕೂಡ ಎಲ್ಲ ರೀತಿಯ ಕೆಲಸಗಳು ನಡೀತು. ಇದರಿಂದ ಏನಾಗುತ್ತೆ, ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ ಕೆಲವರಿಗೆ. ಸೊ ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ಇದ್ವಿ ದಟ್ ಚೆನ್ನಾಗಿ ಆಗ್ತಾಯಿದೆ ಅಂತ. ಅದರದೇ ಒಂದು ದುರುಪಯೋಗ ಪಡೆದುಕೊಂಡು ಆಕ್ರಮಣಕಾರಿಗಳು ಹೊಟ್ಟೆ ಕಿಚ್ಚಿಂದ ಅವರಿಗೆ ಪಾಕಿಸ್ತಾನದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಇಸ್ ದ ಬಿಗ್ಗೆಸ್ಟ್ ಅಜೆಂಡಾ. ಅವ್ರಿಗೆ ಬೇರೆ ಯಾವ ಅಜೆಂಡನೂ ಇಲ್ಲ, ಬೇರೆ ಯಾವ ಅಭಿವೃದ್ಧಿ ಇಲ್ಲ. ಅವರು ಕಳೆದ 75 ವರ್ಷಗಳಿಂದ ಕಾಶ್ಮೀರ್ ಅಂತಲೇ ಅಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಈ ನಂಬಿಕೆ ವಾತಾವರಣವನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ನಾಗರಿಕರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಅಸೂಯೆ ಮಾಡಿದ್ದಾರೆ. ಬನ್ನಿ, ಈಗ ತಾವು ಕಾಶ್ಮೀರ ಆದಷ್ಟು ಬೇಗ ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಅಂತ ಹೇಳಿದ್ರಲ್ಲ, ಹಾಗಾದರೆ ನಾನು ನೇರವಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏಪ್ರಿಲ್ 22ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಇದೆಯಲ್ಲ, ಅದು ಧರ್ಮದ ಆಧಾರದ ಮೇಲೆ ನಡೀತು. ಧರ್ಮದ ಆಧಾರದ ಮೇಲೆ ಕೊಲೆ ಆಯಿತು. ಇದ್ರ ಬಗ್ಗೆ ಏನು ಹೇಳ್ತೀವಿ ನೀವು? ಅದು ನೋಡಿ, ಅವರು ಹುಡುಕಿ ಅವರ ಧರ್ಮವನ್ನು ಕೇಳಿ ಅದರ ಮೇಲೆ ಅವ್ರಿಗೆ ಕೊಲೆ ಮಾಡಿದ್ದಾರೆ. ಅಂದರೆ ಇದು ಒಂದು ರೀತಿಯ ಜನೋಸೈಡಿನ ಪ್ರಥಮ ಬೀಜ ಇದೆ. ಅಂದರೆ ಈ ಜಾತಿನವರು ಕಾಶ್ಮೀರಲ್ಲಿ ಬರಬಾರ್ದು ಮತ್ತು ಇರಬಾರ್ದು. ಸೊ ಇಟ್ ಈಸ್ ಎ ವೆರಿ ಡೇಂಜರಸ್ ಥಿಂಗ್. ಇಡೀ ಪ್ರಪಂಚ ಅದನ್ನು ಗಮನಿಸ್ತಾ ಇದೆ. ಮತ್ತು ನಮ್ಮ ದೇಶದಿಂದ ಹಲವಾರು ತಂಡಗಳನ್ನು ಇಡೀ ಪ್ರಪಂಚದಾದ್ಯಂತ ಎಲ್ರಿಗೂ ಸೂಚನೆ ಕೂಡ ಬಂದಿದೆ. ಸರ್, ಗುಡ್ ಮಾರ್ನಿಂಗ್.